ಪಂಜಾಬ್ನ ಅಮೃತ್ಸರ್ನಲ್ಲಿ ಇಬ್ಬರು ಶಂಕಿತ ಉಗ್ರರ ಬಂಧನ ಆಗಿದೆ. ಅಮೃತ್ಸರದ ಸೇನಾ ನೆಲೆ ವಾಯುನೆಲೆಯ ಫೋಟೋವನ್ನು ಇವರು ರವಾನೆ ಮಾಡಿದ್ರು ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ದಂತಹ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ. ಪಾಲಕ್ ಶೇರ್ ಮಾಸಿ, ಸೂರಜ್ ಮಾಸಿಹ್ ಬಂಧಿತರನ್ನ ವಿಚಾರಣೆಗೊಳಪಡಿಸಲಾಗಿದೆ. ಇಬ್ಬರನ್ನ ವಶಕ್ಕೆ ಪಡೆದು ಪಂಜಾಬ್ನ ಪೊಲೀಸರಿಂದ ತೀವ್ರ ವಿಚಾರಣೆ ಕೂಡ ಮುಂದುವರೆದಿರುವಂಥದ್ದು. ಪಂಜಾಬ್ನ ಅಮೃತ್ಸರ್ನಲ್ಲಿ ಇಬ್ಬರು ಶಂಕಿತರ ಬಂಧನ ಆಗಿದೆ ಅನ್ನುವಂತಹ ವಿಚಾರ. ಅಮೃತ್ಸರದ ಸೇನಾ ನೆಲೆ ವಾಯುನೆಲೆಯ ಫೋಟೋವನ್ನು ಕ್ಲಿಕ್ ಮಾಡಿಕೊಂಡು ಇವರು ರವಾನೆ ಮಾಡ್ತಾ ಇದ್ರಂತೆ. ಪಾಕಿಸ್ತಾನದ ಪರವಾಗಿ ಭಾರತಕ್ಕೆ ಬಂದು ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ರು ಇಬ್ಬರನ್ನೂ ಕೂಡ ಈಗ ಪಂಜಾಬ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ತೀವ್ರಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಕಿಸ್ತಾನದ ಪರವಾಗಿ ಬೇಹುಗಾರಿಕೆ ಕೆಲಸ ಮಾಡ್ತಾ ಇದ್ದಂತಹ ಇಬ್ಬರನ್ನ ಪಂಜಾಬ್ನಲ್ಲಿ ವಶಕ್ಕೆ ಪಡೆದುಕೊಳ್ಳುವಂತಹ ಕೆಲಸ ಆಗಿದೆ. ಪಂಜಾಬ್ನ ಪೊಲೀಸರು ಈಗ ತೀವ್ರ ವಿಚಾರಣೆಯನ್ನು ಕೂಡ ಇವರಿಗೆ ಒಳಪಡಿಸಿರುವಂತಹದ್ದು. ಯಾರಿಬ್ಬರು, ಎಲ್ಲಿಂದ ಬಂದಿದ್ರು, ಯಾರ ಜೊತೆಗೆ ಲಿಂಕ್ ಇತ್ತು, ಎಲ್ಲದರ ಡೀಟೇಲ್ಸನ್ನು ಈಗ ಸಂಗ್ರಹಿಸುವಂತಹ ಕೆಲಸ ಆಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಬೀರ್, ಪಂಜಾಬ್ನಲ್ಲಿ ಬಂಧಿಸಿರುವಂತಹ ಇಬ್ಬರು ಶಂಕಿತರ ಹಿನ್ನೆಲೆ ಏನು ಅಂತ ಹೇಳಿ, ಏನು ಕೆಲಸ ಮಾಡ್ತಾ ಇದ್ರು ಇವರು, ಹೇಗೆ ಲಾಕ್ ಆದ್ರು, ಈಗ ವಿಚಾರಣೆ ಹೇಗೆ ಸಾಗ್ತಾ ಇದೆ ಅಂತ? ಪ್ರೇಮ್, ಬಂಧಿತರ ಹಿನ್ನೆಲೆ ಏನು ಮತ್ತೆ ಅವರು ಏನು ಕೆಲಸ ಮಾಡ್ತಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೊಲೀಸರು ಅಥವಾ ಭದ್ರತಾ ಸಿಬ್ಬಂದಿಗಳು ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಇವರು ಅಮೃತ್ಸರಲ್ಲಿರುವಂತಹ ಸೇನಾ ನೆಲೆಗಳು ಮತ್ತೆ ವಾಯು ನೆಲೆಗಳ ಫೋಟೋವನ್ನು ಕ್ಲಿಕ್ಕಿಸಿ ಪಾಕಿಸ್ತಾನಕ್ಕೆ ರವಾನೆ ಮಾಡ್ತಿದ್ರು ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗಿತ್ತು. ಹೀಗಾಗಿ ಅವರನ್ನ ಹುಡುಕಿ ಅರೆಸ್ಟ್ ಮಾಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಆಗಿರುವಂಥದ್ದು. ಅವರನ್ನ ಏನು ಸೇನೆ ತನ್ನ ವಶದಲ್ಲಿ ಇಟ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದೆ. ಈಗ ಅವರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಇವರು ಸುಮ್ಮನೆ ಫೋಟೋ ತೆಗಿತಾ ಇದ್ರ ಅಥವಾ ಯಾವುದಾದ್ರೂ ಇಂಟೆನ್ಷನ್ ಇಟ್ಕೊಂಡು ಫೋಟೋವನ್ನು ತೆಗಿತಾ ಇದ್ರ, ತೆಗೆದಿರುವಂತ ಫೋಟೋಗಳನ್ನ ಏನ್ ಮಾಡ್ತಿದ್ರು, ಇದು ಏನಾದ್ರೂ ದುರ್ಬಳಕೆ ಆಗ್ತಾ ಇತ್ತಾ, ಇದು ಪಾಕಿಸ್ತಾನಕ್ಕೆ ರವಾನೆ ಆಗ್ತಾ ಇತ್ತಾ ಅನ್ನುವಂತಹ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇತ್ತು. ಆದ್ರೆ ಈ ಫೋಟೋಗಳು ಇನ್ನು ಯಾವುದಕ್ಕೆ ಬಳಕೆ ಆಗ್ತಾ ಇತ್ತು ಅನ್ನುವಂತಹ ಸ್ಪಷ್ಟ ಉತ್ತರಗಳು ಸೇನೆಯಿಂದ ಬಂದಿಲ್ಲ ಅಥವಾ ಭದ್ರತಾ ಸಿಬ್ಬಂದಿಗಳಿಂದ ಬಂದಿಲ್ಲ. ಸೊ ಆ ಮಾಹಿತಿಯನ್ನ ಕಲೆ ಹಾಕುವಂತ ನಿಟ್ಟಿನಲ್ಲಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆದ್ರೆ ಇವರು ಫೋಟೋವನ್ನ ತೆಗಿತಿರುವಾಗಲೇ ಇವರನ್ನ ಬಂಧನ ಮಾಡಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆರೋಪಿಸಿ ಈಗ ಬಂಧನವನ್ನು ಮಾಡುವಂತ ಕೆಲಸವನ್ನು ಕೂಡ ಈಗ ಸದ್ಯಕ್ಕೆ ಮಾಡಲಾಗ್ತಾ ಇರುವಂತದ್ದು. ಮುಂದಿನ ವಿಚಾರಣೆಯ ಬಳಿಕ ನಿರ್ದಿಷ್ಟವಾಗಿ ಇವರು ಫೋಟೋ ತೆಗೆದ ಉದ್ದೇಶ ಏನು ಅನ್ನುವಂಥದ್ದು ಕೂಡ ಗೊತ್ತಾಗುತ್ತೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.